ನಮಸ್ಕಾರ ವೀಕ್ಷಕರೇ, ಸೂರ್ಯೋದಯ ಡಿಆರ್ ಚಾನಲ್ಗೆ ಸ್ವಾಗತ. ಇವತ್ತು ಹೊಟ್ಟೆ ಮೆಣಸಿನ್ಕಾಯಿ ಮತ್ತು ಬದನೆಕಾಯಿ ಪಲ್ಯ ಮಿಕ್ಸ್ ಪಲ್ಯ ಮಾಡೋದು ಹೇಗೆ ಅಂತೇಳಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀವಿ. ಟೇಸ್ಟಿಯಾಗಿ ಮನೆಯಲ್ಲೇ ರೊಟ್ಟಿ ಮತ್ತು ಚಪಾತಿ ಜೊತೆ ತಿನ್ಬೋದು. ನೋಡಿ, ಫಸ್ಟು ನಾವು ಇದಕ್ಕೆ ಇವಾಗ ಮಸಾಲಾನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಒಂದು 1/4 kg ಬದನೆಕಾಯಿ ತೊಗೊಂಡಿದ್ದೆ. ಹಾಗೆ ಒಂದು 1/4 kg ಮೆಣಸಿನ್ಕಾಯಿ ಪಲ್ಯ, ಒಟ್ಟು ಅರ್ಧ kg ಪಲ್ಯ ಮಾಡ್ತಾ ಇರೋದು. ಇದಕ್ಕೆ ನಾನು 1-2 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆಯೇ ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ನಾವು ಇವಾಗ ಒಂದು ಅರ್ಧ ಹೋಳಿಗೆಯಷ್ಟು ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಅದನ್ನ ಹಾಕಿದ್ದೀನಿ. ನೀವು ಹಸಿ ಕೊಬ್ಬರಿ ಬೇಕಿದ್ರೂ ಹಾಕ್ಕೋಬೋದು, ಒಣಗಿದ್ದಾದರೂ ಹಾಕ್ಕೋಬೋದು. ಹಾಗೆಯೇ ಸ್ವಲ್ಪ ಕೊತ್ತಂಬರಿನ ನಾನು ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಇದಿಷ್ಟ ಆದಮೇಲೆ ನಾವು ಅದಕ್ಕೆ ಸ್ವಲ್ಪ ಮಸಾಲ ಐಟಮ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಚಕ್ಕೆ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಇದಕ್ಕೆ ನಾನು ಇವಾಗ ಒಂದು 5-6 ಲವಂಗ ತೊಗೊಳ್ತಿದ್ದೀನಿ. ನೋಡಿ, ಒಂದು 5-6 ಲವಂಗ. ಹಾಗೆಯೇ ಇದಕ್ಕೆ ಇವಾಗ ನಾವು ಒಂದು ಏಲಕ್ಕಿ ತೊಗೊಳ್ಳೋಣ. ಓಕೆ, ಒಂದು ಏಲಕ್ಕಿ ಮತ್ತು ಇದಕ್ಕೆ ಒಂದು 3 ಕರಿಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಇವಾಗ ಒಂದು 1/4 ಚಮಚದಷ್ಟು ಅರಿಶಿನ, ಹಾಗೆಯೇ ಸ್ವಲ್ಪ ರುಚಿಗೆ. ನೋಡಿ, ಇವಾಗ ಇದಕ್ಕೆ ಒಂದು 1/4 ಚಮಚದಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಿದ್ದೀನಿ ನಾನು ಅಷ್ಟೇ. ಹಾಗೆಯೇ 1 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲೆಗೆ ಸ್ವಲ್ಪ ಶೇಂಗಾ ಬೇಕಾಗುತ್ತೆ ನಮಗೆ. ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಇದನ್ನು ಹುರಿದು ಹಾಕ್ಕೋಬೇಕಾಗತ್ತೆ. ಹಾಗೆಯೇ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇನ್ನು ಹೊಸ ಥರ ರೆಸಿಪಿನ ನಾನು ನಿಮಗೆ ತೋರಿಸ್ತೀವಿ. ನೋಡಿ, ಇದಿಷ್ಟು ನಾವು ಫ್ರೈ ಆದಮೇಲೆ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ನಾನು. ಅರ್ಧ ಗ್ರೈಂಡ್ ಆದಮೇಲೆ ಹಾಕ್ಕೋಬೇಕಾಗುತ್ತೆ. ಹಾಗೆಯೇ ಒಂದು ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಮಸಾಲ ಮಿಕ್ಸಿ ರೆಡಿ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಪ್ಯಾನಲ್ಲಿ ಒಂದು 3 ಚಮಚದಷ್ಟು ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಲೈಟಾಗಿ ಬಿಸಿ ಆಗಲಿ. ಇದು ಬಿಸಿ ಆದಮೇಲೆ ನಾನು ಹೊಟ್ಟೆ ಮೆಣಸಿನ್ಕಾಯಿ, ಇದು ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ, ಚಿಕ್ಕ ಚಿಕ್ಕದು ಖಾರ ಇರುತ್ತೆ, ಆ ಮೆಣಸಿನ್ಕಾಯಿದು ಇದನ್ನು ನಾನು ಕಟ್ ಮಾಡಿ ಒಳಗಡೆದು ಒಂದು 3/4% ಬೀಜ ಎಲ್ಲ ತೆಗೆದಿದ್ದೀನಿ ನಾನು. ಖಾರ ಇರುತ್ತಲ್ವ ಪಲ್ಯ, ಮತ್ತು ತುಂಬ ಖಾರ ಆದರೆ ತಿನ್ನಲಿಕ್ಕಾಗಲ್ಲ. ಹಾಗಾಗಿನೇ ಇದನ್ನು ನಾನು ಬೀಜಗಳನ್ನು ಸ್ವಲ್ಪ ಇದೆ ಅಷ್ಟೇ, ಅದನ್ನು ನೀಟಾಗಿ ಎಣ್ಣೆ ಒಳಗಡೆ ನಾವು ಬಾಡಿಸ್ಕೋಬೇಕಾಗತ್ತೆ. ನಾನು ಮಸಾಲೆ ಒಳಗಡೆ ಮತ್ತು ಮೆಣಸಿನ್ಕಾಯಿ ಖಾರ ಏನೂ ಆ್ಯಡ್ ಮಾಡಿಲ್ಲ, ಇದೇ ಖಾರ ನಮಗೆ ಸಾಕಾಗುತ್ತೆ. ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾನು ಬದನೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ನೀರಲ್ಲಿ ಹಾಕಿಟ್ಟಿದ್ದೆ. ನೋಡಿ, ಇದನ್ನು ಕೂಡ ನಾವು ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಾರ್ಮಲ್ ಅಂದರೆ ಮದುವೆ ಮನೆಗಳಲ್ಲೆಲ್ಲ ರೊಟ್ಟಿ ಮತ್ತು ಚಪಾತಿಗೆ ಎಲ್ಲ ಪಲ್ಯ, ಮೆಣಸಿನ್ಕಾಯಿ ಮುಳುಗಾಯಿ ಪಲ್ಯ ಮಾಡ್ತಾರಲ್ಲ, ಆ ಥರ ಇರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಸೇಮ್ ಅದೇ ಥರನೇ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಗಾಯಿ ಕೂಡ ಮಾಡ್ತಾರೆ, ನಾನು ಎಣ್ಗಾಯಿ ಥರ ಮಾಡ್ತಾಯಿಲ್ಲ. ನೋಡಿ, ಎಲ್ಲ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ. ನೀಟಾಗಿ ಒಂದೇ ಸಮಕ್ಕೆ ತರಕಾರಿ ಎಲ್ಲ ಬೇಯುತ್ತೆ ಅಂತ ಹೇಳಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಎಲ್ಲ. ಮಸಾಲ ಒಳಗೆ ನಾವು ಹಾಕಿದಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಅದು ನೀಟಾಗಿ ಬಾಡಿಸಿ ಆದಮೇಲೆ ನಾವು ಈ ಮಸಾಲ ರುಬ್ಬಿದ್ವಲ್ಲ, ಅದನ್ನು ಕೂಡ ನಾವು ಇದ್ರೊಳಗಡೆ ಆ್ಯಡ್ ಮಾಡಬೇಕಾಗತ್ತೆ. ನೋಡಿ, ತರಕಾರಿ ಎಲ್ಲ ಕಲರ್ ಚೇಂಜ್ ಆಗಿದೆ ಆಲ್ಮೋಸ್ಟು. ಆಗಲೇ 1/4% ಬೆಂದಿರುತ್ತೆ ಅದು ಎಣ್ಣೆ ಒಳಗಡೆ. ನೋಡಿ, ಇವಾಗ ನೀರು ಹಾಕ್ದೇ ನಾನು ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ ನೀಟಾಗಿ. ಒಂದು ಸಲ ನೀಟಾಗಿ ಮಸಾಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಸ್ಟಾರ್ಟ್ ಆದಾಗ ನೋಡಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ. ಸೈಡೆಲ್ಲ ಆಗಲೇ ಕುದಿಯೋದು ಗೊತ್ತಾಗ್ತಾ ಇದೆಯಲ್ಲ. ಇವಾಗ ನಾನು ಜಾರನ್ನು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಹಸಿ ಸ್ಮೆಲ್ ಹೋದ್ಮೇಲೆ ಚೆನ್ನಾಗಿ ಕುದಿಬೇಕಿದು. ನೋಡಿ, ಇವಾಗ ನಿಮಗೆ ಎಷ್ಟು ತೆಳ್ಳಗೆ ಬೇಕಾಗುತ್ತೆ ಅಂತ ನೋಡಿಕೊಂಡು ನೀವು ನೀರು ಹಾಕ್ಕೋಬೇಕಾಗುತ್ತೆ. ನಾನು ಇದಕ್ಕೆ 1.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದು ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿಯಾಗುತ್ತೆ. ಹಾಗಾಗಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿ ನೀವು ನೀರು ಹಾಕ್ಕೋಬೇಕಾಗತ್ತೆ. ನಾನು ಇದನ್ನ ಕ್ಲೋಸ್ ಮಾಡಿ ಕೂಡ ನೀಟಾಗೆ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇದು ಇಷ್ಟು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಕುರ್ಷಣಿ
ಬಿಸಿ ಮಾಡಿಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಪೌಡರ್ ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಕುಷಣಿ ಕೂಡ ನಾವು ಮಿಕ್ಸಿಯಲ್ಲೇ ರುಬ್ಬಿ ಹಾಕ್ಕೊಳ್ತೀವಿ ಅಂದರೂ ಕೂಡ ಆ ಥರ ಕೂಡ ಹಾಕ್ಕೋಬೋದು. ನಾನು ಇದು ಎಕ್ಸ್ಟ್ರಾ ಪೌಡರ್ ಮಾಡಿ ಇಟ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆ ಎಲ್ಲ ಟೇಸ್ಟು ನೋಡಿ. ಇದಿಷ್ಟು ಆದಮೇಲೆ ಕೂಡ ನಾನು ಮತ್ತೆ ಕ್ಲೋಸ್ ಮಾಡಿ ಒಂದು ಸಲ ಬೇಯಿಸ್ಕೊಳ್ತೀನಿ ನೀಟಾಗೆ. ಅದು ಮೆತ್ತಗೆ ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ. ನಾನು ರೊಟ್ಟಿ ಜೊತೆ ಮಾಡಿದ್ದೀನಿ. ಇದನ್ನ ನೈಟ್ ಊಟಕ್ಕೋಸ್ಕರ ಮಾಡ್ಕೊಂಡಿರೋದು. ನೀವು ಕೂಡ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ. ಧನ್ಯವಾದಗಳು.